Hello dear students, welcome to Sing Style of Max. So now KSET previous year question papers na solve ಮಾಡ್ತಾ ಇದ್ವಿ. ಇದುವರೆಗೂ ಏನು KSET papers ನಾವು ಸಾಲ್ವ್ ಮಾಡಿದ್ವಿ ಅವೆಲ್ಲವೂ ಕೂಡ ನಿಮಗೆ ಚಾನಲ್ ಅಲ್ಲಿ KSET ಅಂತಾನೆ ಸೆಪರೇಟ್ ಆಗಿ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ನೀವು ಸರ್ಚ್ ಮಾಡೋ ನೆಸೆಸಿಟಿ ಏನಿಲ್ಲ, ನಾನೇ ಕಾಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಿಂದು ಲಿಂಕ್ನ ಶೇರ್ ಮಾಡ್ತೀನಿ. ನೀವು ಡೈರೆಕ್ಟ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಯಾವ ಇಯರಿಂದ ಬೇಕೋ ಅದನ್ನು ಆ್ಯಕ್ಸಸ್ ಮಾಡ್ಕೋಬೋದು. ಐ ಥಿಂಕ್ ಇನ್ನು 2016 ಮತ್ತು 17 ಇವೆರಡು ವರ್ಷದ ಪೆಂಡಿಂಗ್ ಇದೆ, ಅದನ್ನು ಮಾಡ್ತೀನಿ ಆಮೇಲೆ. ಓಕೆ, ಆ್ಯಂಡ್ ರಿಮೈನಿಂಗ್ ಎಲ್ಲವೂ ಆಗಿದೆ. 2018 ಆಗಿದೆ, 20 ಆಗಿದೆ, 13, 14, 15 ಆಗಿದೆ. ಓಕೆ, ಅದನ್ನು ಹೋಗ್ಬಿಟ್ಟು ನೀವು ರೆಫರ್ ಮಾಡ್ಕೊಳ್ಳಿ. ಆಲ್ ರೈಟ್, ಆ್ಯಂಡ್ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕ್ವೆಶನ್ ಪೇಪರ್, KSET previous year question paper of mathematics and of the year 2021. ಓಕೆ, ಸೊ ಇದು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿರೋ ಪೇಪರ್ ಆಗಿರೋದು. ಆಲ್ರೆಡಿ ಟಿಕ್ ಇದ್ದಾವೆ ಆನ್ಸರು, ಬಟ್ ಅವು ರೈಟ್ ಇದ್ದಾವೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಡನ್, ರೈಟ್. ಸೊ ಆ ಆಪ್ಷನ್ ಟಿಕ್ ಮಾಡಿರೋವಿದಾವಲ್ಲ ಅವು ನೋಡೋಕೆ ಹೋಗ್ಬಿಡಿ ನೀವು. ರೈಟ್, ಸೊ ಲೆಟ್ ಎನ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, -1/n -2, 2 + 1/n. ದೆನ್ ಇಂಟರ್ಸೆಕ್ಷನ್ ಆಫ್ ಎನ್ ಈಸ್ ಅಂತ ಕೇಳಿದ್ದಾರೆ. ಏನಾಗುತ್ತೆ ಇಂಟರ್ಸೆಕ್ಷನ್ ಆಫ್ ಎನ್? ಆ್ಯಸ್ n tends to infinity ತೊಗೊಂಡ್ರೆ 2021 KSET Max PYQs. ಓಕೆ, ಸೊ ಫಸ್ಟ್ ಕ್ವೆಶನಲ್ಲಿ ಏನು ಹೇಳಿದ್ದಾರೆ ನೋಡಿ, ಎನ್ ಇಸ್ ಈಕ್ವಲ್ ಟು ನಿಮಗೇನು ಕೊಟ್ಟಿದ್ದಾರೆ, ಆ್ಯಸ್ n tends to infinity ತೊಗೊಂಡ್ಬಿಟ್ರೆ ನಮಗೇನು ಸಿಗುತ್ತೆ ಹೇಳಿ, ಎನ್ ಇಸ್ ಈಕ್ವಲ್ ಟು -2, 2 ಮೀನ್ಸ್ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಇಂಟರ್ಸೆಕ್ಷನ್, ಅದು ಇದು ಬೇಕಿಲ್ಲ, ಇಂಟರ್ಸೆಕ್ಷನ್ ಆಫ್ ಎನ್ ಮೀನ್ಸ್ ವಾಟ್, ಆ್ಯಸ್ n tends to infinity ನಿಮಗೆ ಕಾಮನ್ ಸಿಗ್ತಿರೋದು ಇವೆರಡಷ್ಟೇ. ಈ ಪಾರ್ಟು 0 ಆಗುತ್ತೆ, ಹೌದಾ? ಸೊ -2, 2 ಅನ್ನೋದೇನಿದೆಯಲ್ಲ ಅದು ಎಲ್ಲ ಇಂಟರ್ವಲ್ಸ್ಗಳಲ್ಲಿ, ಇದು ಎಲ್ಲ A1, A2, A3 ಅಲ್ಲಿ ಕೂಡ ಕಾಮನ್ ಆಗಿಬಿಡುತ್ತೆ. ಸೊ ಇಂಟರ್ಸೆಕ್ಷನ್ ಈಸ್ ಈಕ್ವಲ್ ಟು ಇದು ಸಿಕ್ತು. ಸೊ ನಮಗೆ ಒಂದು ರಿಸಲ್ಟ್ ಗೊತ್ತಿದೆ, ಓಪನ್ ಸೆಟ್ ಆಗಲಿ, ಸೆಮಿ ಓಪನ್ ಸೆಟ್ ಆಗಲಿ, ಓಪನ್ ಇಂಟರ್ವಲ್ ಆಗಲಿ, ಸೆಮಿ ಓಪನ್ ಇಂಟರ್ವಲ್ ಆಗಲಿ, ಕ್ಲೋಸ್ಡ್ ಇಂಟರ್ವಲ್ ಆಗಲಿ, ಇಂಟರ್ವಲ್ಸ್ಗಳೇನಿದೆಯಲ್ಲ ಅವೆಲ್ಲವೂ ಕೂಡ ಏನಾಗುತ್ತೆ ಹೇಳಿ, ಅನ್ಕೌಂಟೇಬಲ್. ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Okay, so coming to question number 2, the set of all the limit points of the set A is equal to 1 - 1/n cube is, ಏನು ಕೇಳಿದ್ದಾರೆ, set of all the limit points of the set A is ಏನಾಗುತ್ತೆ, ಸೇ ಲಿಮಿಟ್ n tends to infinity ಮಾಡಿಬಿಟ್ರೆ ನಮಗೇನು ಸಿಗುತ್ತೆ, 1. ದಟ್ ಇಸ್ ದ ಓನ್ಲಿ ಲಿಮಿಟ್ ಪಾಯಿಂಟ್, ರೈಟ್? ಸೊ 1 ಸಿಂಗಲ್ಟನ್ 1 ಸಿಗುತ್ತೆ. ನಮಗೆ ಒಂದು ಗೊತ್ತು, ಸಿಂಗಲ್ಟನ್ ಸೆಟ್ಸ್ ಆರ್ ಕನೆಕ್ಟೆಡ್, ಎಸ್ ಆರ್ ನೋ, ಆ್ಯಂಡ್ ದೇ ಆರ್ ಕ್ಲೋಸ್ಡ್ ಆ್ಯಂಡ್ ಬೌಂಡೆಡ್ ಆಲ್ಸೋ. ಸೊ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಅಂತಂದರೆ ಏನು ಹೇಳ್ತೀವಿ ನಾವು, ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಅಂದರೆ ಕ್ಲೋಸ್ಡ್ ಡೆಫಿನೇಷನ್ ಆಫ್ ಕಾಂಪ್ಯಾಕ್ಟ್ನೆಸ್ ತಾನೇ ಅದು, ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಈಸ್ ಈಕ್ವಲ್ ಟು ಕಾಂಪ್ಯಾಕ್ಟ್, ರೈಟ್? ಆ್ಯಂಡ್ ವಿ ನೋ ದ ರಿಸಲ್ಟ್ ದಟ್ singleton sets are what, connected, right? So connected ಆಗ್ತಿದೆ, ಕಾಂಪ್ಯಾಕ್ಟ್ ಆಗ್ತಿದೆ. ಆಪ್ಷನ್ ಬಿ is the right answer. Okay, done. Next, coming to question number 3, define xn is equal to, ಏನು ಕೊಟ್ಟಿದ್ದಾರೆ ನೋಡಿ, xn is equal to n/k ಮೈನಸ್, ಒಬ್ಸರ್ವ್ ಮಾಡಿ, ಮೈನಸ್ ಬ್ರ್ಯಾಕೆಟ್ ಹಾಕಿ n/k ಹಾಕಿದಾರಲ್ಲ, ಅದ್ರ ಮೀನಿಂಗ್ ಏನು, ಸ್ಟೆಪ್ ಫಂಕ್ಷನ್. ನೀವು PUC ಅಲ್ಲಿ ಕಲ್ತಿರ್ತೀರ ಸ್ಟೆಪ್ ಫಂಕ್ಷನ್ ಅಂತೇಳಿ. ಅಂದರೆ ಏನು, ಡೆಸಿಮಲ್ಸ್ ಇದ್ದರೆ ಅದನ್ನು ರೌಂಡ್ ಆಫ್ ಮಾಡ್ತೀರಾ ಯಾವುದಕ್ಕೆ, ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ. ಓಕೆ, ಸೊ ಲಿಮಿಟ್ ಸುಪೀರಿಯರ್ ಕೇಳ್ತಾ ಇದ್ದಾರೆ, ಏನಾಗುತ್ತೆ ಹೇಳಿ, ಲಿಮಿಟ್ ಸುಪೀರಿಯರ್ ಏನಾಗುತ್ತೆ, ನೀವು ಇದನ್ನು ಬರ್ಕೊತ ಹೋದಂಗೆಲ್ಲ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಒಂದೊಂದಕ್ಕೂ ಲಿಮಿಟ್ ಸುಪೀರಿಯರ್ ಏನು ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಸಿಯರ್ x1 ತಗೊಂಡಾಗ, ಓಕೆ, x1 ತೊಗೊಂಡ್ರೆ ಅದು ಫಾರ್ k ಇಸ್ ಈಕ್ವಲ್ ಟು ಒಂದೊಂದೇ ವ್ಯಾಲ್ಯೂ, k ಈಗ 1 ತೊಗೊಂಡು k1 ತೊಗೊಂಡ್ರೆ x1 ಏನಾಗುತ್ತೆ ಹೇಳಿ, ಒಂದು ನಿಮಿಷ, k ಇಸ್ ಈಕ್ವಲ್ ಟು 1 ತೊಗೊಂಡ್ಬಿಟ್ರೆ ನಿಮಗೆ x1 ವ್ಯಾಲ್ಯೂ ಏನು ಸಿಗುತ್ತೆ, x1 ಇಸ್ ಈಕ್ವಲ್ ಟು 1 - 1, ಕರೆಕ್ಟಾ? ಯಾಕಂದರೆ k ವ್ಯಾಲ್ಯೂ 1, 1/1 ಈಸ್ 1, ಸೊ ದಟ್ ವಿಲ್ ಗಿವ್ ಯು ವಾಟ್, 0. ನೆಕ್ಸ್ಟ್ x2 ತೊಗೊಂಡ್ಬಿಟ್ರೆ, 2 ತೊಗೊಂಡ್ರೆ ಏನಾಗುತ್ತೆ, n ಇಸ್ ಈಕ್ವಲ್ ಟು 2 ಇದೆ, ಡಿವೈಡೆಡ್ ಬೈ k ಅಂದರೆ 1, ಸೊ 2 - 2 ಇಸ್ ಈಕ್ವಲ್ ಟು 0. ಸೊ ಫೈನಲಿ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಗೆ k ಇಸ್ ಈಕ್ವಲ್ ಟು 1ಗೆ ಇಲ್ಲಿ ಬರುವಂಥದ್ದು ಸೀಕ್ವೆನ್ಸ್ ಏನಾಗಿದೆ, 0, 0, ಸೊ ಎಲ್ಲವೂ ಕೂಡ 0, 0 ಸಿಗುತ್ತೆ ನಮಗೆ. ದೇರ್ ಫೋರ್ ಲಿಮಿಟ್ n tends to infinity xn is equal to 0, ಲಿಮಿಟ್ ಸುಪೀರಿಯರ್ is equal to 0 ಬರುತ್ತೆ. ನಾವು k is equal to 2 ವೇರಿ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ, ಅದನ್ನು ಕೂಡ x1 is equal to
x1 ಈಸ್ ಈಕ್ವಲ್ ಟು ಎನ್ ಬೈ ಕೆ. ಎನ್ ಅಂದರೆ 1, ಕೆ ಅಂದರೆ ಎಷ್ಟು ತೊಗೊಂಡು ಈ ಸತಿ 2. ನೆಕ್ಸ್ಟ್ 1/2 ಈಸ್ ಈಕ್ವಲ್ ಟು 1/2 ಮೈನಸ್ ಇದೇನಾಗುತ್ತೆ ಹೇಳಿ, 1/2 ಮೀನ್ಸ್ 0.5. ಸ್ಟೆಪ್ ಆಫ್ 0.5 ಅಂದರೆ ಎಷ್ಟು, 0. ಕರೆಕ್ಟಾ? ನೆನಪಿದೆಯಾ ಸ್ಟೆಪ್ ಫಂಕ್ಷನ್ನು? ಸ್ಟೆಪ್ ಫಂಕ್ಷನ್ ನೆನಪಿರ್ಬೇಕು ಅನ್ಕೋತೀನಿ. ಇಲ್ಲಿ ಏನು ಇಂಟೀಜರ್ ಇದೆಯಾ, ಸಪೋಸ್ 1 ಇದೆ, 2 ಇದೆ, ಇಲ್ಲಿ ಮಧ್ಯೆ ಬರುವಂಥ ಇಂಟೀಜರ್ಸಿಗೆಲ್ಲ ನಾವು ರೌಂಡ್ ಆಫ್ ಮಾಡಿ ಏನು ಮಾಡ್ತೀವಿ, ಲೆಸ್ ದ್ಯಾನ್ ಏನಿದೆಯಲ್ಲ ಆ ವ್ಯಾಲ್ಯೂಗೆ ಹಾಕ್ಕೊತೀವಿ. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ -1 ಇದೆ, ಇಲ್ಲಿ 0 ಇದೆ. ಇಲ್ಲಿ ಯಾವುದೇ ಇಂಟೀಜರ್ ಬಂದರೂ ಅದ್ರ ಲೆಫ್ಟ್ ಸೈಡ್ಗೆ ಯಾವುದಿದೆ, -1. ಸೊ ಅದಕ್ಕೆ ರೌಂಡ್ ಆಫ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ರೈಟ್. 1/2 ಮೈನಸ್ 0 ಈಸ್ ನಥಿಂಗ್ ಬಟ್ 1/2. ನೆಕ್ಸ್ಟು x2 ಈಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಏನಾಯಿತು 2, ಕೆ ವ್ಯಾಲ್ಯೂ ಏನಾಯಿತು, ಕೆ ವ್ಯಾಲ್ಯೂ ಬಂದುಬಿಟ್ಟು 2/2 ಮೈನಸ್ 2/2 ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಅಗೇನ್ 0. ಸೊ ಇದಕ್ಕೇನು ಸಿಗುತ್ತೆ ನಿಮಗೆ, ಇದಕ್ಕೆ ನಾವು ಸೀಕ್ವೆನ್ಸ್ ಫಾರ್ಮಲ್ಲಿ ಬರಲಿಕ್ಕೆ ಹೋದರೆ ಏನು ಸಿಗುತ್ತೆ ನಮಗೆ, 1/2, 0, ನೆಕ್ಸ್ಟ್ x3ಗೆ ಏನು ಸಿಗುತ್ತೆ ನಿಮಗೆ ನೋಡಿ, 3/2 ಮೈನಸ್ 3/2. ಹೌದಾ? ಯಾಕೆ, ಎನ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ನೋಡಿ, x3 ಈಸ್ ಈಕ್ವಲ್ ಟು ಎನ್ ಅಂದರೆ 3, ಕೆ ಅಂದರೆ 2, 3/2 ಮೈನಸ್ ಸ್ಟೆಪ್ 3/2. 3/2 ಅಂದರೆ 1.5, 1.5 ಅಂದರೆ 1 ಮತ್ತು 2 ಮಧ್ಯದಲ್ಲಿ ಬರುತ್ತೆ. ಸೊ ರೌಂಡ್ ಆಫ್ ಆಗಿ 1ಗೆ. ಹೌದಾ? ಸೊ 3/2 ಮೈನಸ್ 1 ಅಂದರೆ 1/2. ಸೊ ಇದು ಆ್ಯಕ್ಚುಲಿ ಹಿಂಗೆ ಹೋಗ್ತಾ ಇರುತ್ತೆ. ಸೊ ದೇರ್ ಫಾರ್ ವಾಟ್ ಈಸ್ ಲಿಮಿಟ್ ಸುಪೀರಿಯರ್ ಇಯರ್ ಫಾರ್ ದಿಸ್ ಒನ್, ದಟ್ ಈಸ್ ಈಕ್ವಲ್ ಟು 1/2. ರೈಟ್. ಇದೇ ರೀತಿ ನೀವು ಕೆ ಈಸ್ ಈಕ್ವಲ್ ಟು 3 ಹಾಕ್ಕೊಳ್ಳಿ. ಕೆ ಈಸ್ ಈಕ್ವಲ್ ಟು 3 ಹಾಕಿ ಮಾಡಿದ್ರೆ ನಿಮಗೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ಟೆಂಡ್ ಲಿಮಿಟ್ ಸುಪೀರಿಯರ್ ಏನು ಬರುತ್ತೆ ಅಂದರೆ 2/3 ಬರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಕೆ ಈಸ್ ಈಕ್ವಲ್ ಟು 4 ಹಾಕ್ಬಿಟ್ರೆ, ಕೆ ಈಸ್ ಈಕ್ವಲ್ ಟು 4 ಹಾಕಿದರೆ ನಿಮಗೆ ಏನು ಸಿಗುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಲಿಮಿಟ್ ಸುಪೀರಿಯರ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ, 3/4 ಸಿಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ ಇದನ್ನ, ಆಯಿತಾ? ಸೊ ಎಲ್ಲವೂ ಕೂಡ ನಿಮಗೆ ಹೆಂಗೆ ಸಿಗ್ತಾ ಇದೆ ಅಂತ ಅಂದರೆ, ಕೆ ಈಸ್ ಈಕ್ವಲ್ ಟು 1 ಹಾಕಿದಾಗ 1 - 1 0, ಕೆ ಈಸ್ ಈಕ್ವಲ್ ಟು 2 ಹಾಕಿದಾಗ 1 - 1/2 1/2, ಕೆ ಈಸ್ ಈಕ್ವಲ್ ಟು 3 ಹಾಕಿದಾಗ 1 - 1/3 ಈಸ್ ಈಕ್ವಲ್ ಟು 2/3. ಈ ಥರ ಅಂದರೆ ಈ ಫಾರ್ಮಲ್ಲಿ ಸಿಗ್ತಾ ಇದೆ. 0 ಸಿಕ್ತು, 1/2 ಸಿಕ್ತು, 2/3 ಸಿಕ್ತು. ರೈಟ್. ಈ ಥರ ಹೋಗ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು 3/4 ಸಿಕ್ತು. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ನಾವು ಕನ್ವರ್ಟ್ ಮಾಡ್ಕೊಂಡ್ವಿ ಇದನ್ನು. ಸೊ ದಟ್ ಈಸ್ ನಥಿಂಗ್ ಬಟ್ 1 - 1/k ವ್ಯಾಲ್ಯೂ ಏನೇನಿದೆಯೋ ಅದ್ರ ತಕ್ಕಂತೆ ಹೋಗ್ತಾ ಇದೆ. 1 - 1/k. ರೈಟ್. ಸೊ ಇಸ್ ದರ್ ಎನಿ ಆಪ್ಷನ್? ಎಸ್, ಡೆಫಿನೆಟ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 4. ಕ್ವೆಶನ್ ನಂಬರ್ 4 ಏನು ಹೇಳ್ತಾ ಇದೆ ನೋಡಿ, ಇಫ್ x1 ಗ್ರೇಟರ್ ದನ್ x2 ಗ್ರೇಟರ್ ದನ್ 0 ಆ್ಯಂಡ್ xn + 1 ಈಸ್ ಈಕ್ವಲ್ ಟು 1/2 ಇಂಟು xn + xn - 1 ಫಾರ್ n ಈಸ್ ಈಕ್ವಲ್ ಟು 3, 4, 5 ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಸ್ ಈಕ್ವಲ್ ಟು. ಇದು ಡೈರೆಕ್ಟ್ ರಿಸಲ್ಟೇ ಇದೆ ನಿಮ್ಮ ಹತ್ರ. ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಏನು ಹೇಳುತ್ತೆ ರಿಸಲ್ಟು? ಕ್ವೆಶನ್ ನಂಬರ್ 4, ಇಫ್ an is a sequence of positive real numbers such that an is equal to 1/2 of an minus 1 plus an minus 2 for all n, then sequence an converges to 1/3 into a1 plus 2a2. ಇಲ್ಲಿ ಎ ಏನಿದೆ ಅಲ್ಲಿ ಸೀಕ್ವೆನ್ಸ್ ಇರೋದು xn. ಡನ್. ಸೊ ದಟ್ ಕನ್ವರ್ಜಸ್ ಟು a1 ಜಾಗದಾಗ x1 ಹಾಕ್ಕೊಳ್ರಿ, a2 ಜಾಗದಾಗ x2. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಿಸಲ್ಟ್ ನೆನ್ಪಿಟ್ಕೊಳ್ಳಿ, ಆಯಿತಾ? ರಿಸಲ್ಟ್ನ ಒಂದು ಕಡೆ ಬರ್ಕೊಳ್ಳಿ. ಎಲ್ಲ ಕ್ವೆಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಹೇಳಿದ್ದೀನಿ. ರಿಸಲ್ಟ್ಸ್ ಏನೆಲ್ಲ ಇದಾವೋ ಅವನ್ನೆಲ್ಲ ಒಂದು ಕಡೆ ಬರ್ಕೋಬೇಕು. ಬರ್ಕೊಂಡ್ರೆ ಏನಾಗುತ್ತೆ, ರಿವಿಷನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಇನ್ನೇನು ಇಲ್ಲ. ಓಕೆ, ರೈಟ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 5. ಕ್ವೆಶನ್ ನಂಬರ್ 5 ಏನಿದೆ ನೋಡಿ, ಇಫ್ ಎ ಈಸ್ ಗ್ರೇಟರ್ ದೆನ್ ಕೆ ದೆನ್ ಲಿಮಿಟ್ n tends to infinity a minus 1 whole power n plus a minus 2 whole power n plus so on a minus k whole power n whole to the power of 1/n is equal to. ಏನಾಗುತ್ತೆ ಆನ್ಸರು? ಇದು ಕೂಡ ನಿಮಗೆ ಡೈರೆಕ್ಟ್ ರಿಸಲ್ಟ್ ಗೊತ್ತಿರಬೇಕು. ಏನಂತ ಅಂದರೆ ಕ್ವೆಶನ್ ನಂಬರ್ 5ಗೆ ಡೈರೆಕ್ಟ್ ರಿಸಲ್ಟ್ ಏನು ಗೊತ್ತಿರಬೇಕು, ಇಫ್ ದಿರ್ ಈಸ್ x1 greater than or equal to x2 greater than or equal to x3 greater than or equal to so on xn ಇದ್ದರೆ then limit n tends to infinity
x1 to the power of n plus x2 to the power of n plus so on plus xn to the power of n whole to the power of 1 by n will be equal to maximum of x1, x2, so on xn. ಮ್ಯಾಕ್ಸಿಮಮ್ ಏನಿದೆಯೋ ಅದು. ಸೊ ಇಲ್ಲಿ ಕೊಟ್ಟಿರೋ ಕ್ವಶನಲ್ಲಿ x1 x2 ಅಂತ ಕೊಡಲಿಲ್ಲ. ಓಕೆ, ಸೊ ಚೇಂಜ್ ಮಾಡಿದ್ದಾರೆ ಸ್ವಲ್ಪ. ಅದರಲ್ಲಿ ನೀವೇ ನೋಡ್ಕೊಳ್ಳಿ, ಲಿಮಿಟ್ n tends to infinity. ಅವ್ರು ಈ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, a ಈಸ್ ಗ್ರೇಟರ್ ದ್ಯಾನ್ k. ಓಕೆ, ಸೊ ಎ ವ್ಯಾಲ್ಯೂ ಯಾವಾಗಲೂ ಕೂಡ ಇಲ್ಲಿರುವಂಥ ವ್ಯಾಲ್ಯೂಕ್ಕಿಂತಲೇ ಜಾಸ್ತಿನೇ ಇರುತ್ತೆ ಯಾವಾಗಲೂ. ಸೊ ಬಿಗ್ ನಂಬರ್ ಮೈನಸ್ ಸ್ಮಾಲ್ ನಂಬರ್. ಅಲ್ಲಿಗೆ ಏನಾಯಿತು, ಕ್ವಾಂಟಿಟಿ a-1 ಅನ್ನೋದಿದೆಯಲ್ಲ, ಈ ಟರ್ಮ್ ಎಲ್ಲ ಟರ್ಮ್ಸ್ಗಿಂತನೂ ಜಾಸ್ತಿ ಇದೆ. ಸೊ ದೇರ್ ಫೋರ್ ಏನಾಗುತ್ತೆ ಹೇಳಿ, a-1 whole power n plus a-2 whole power n plus so on plus a-k whole power n whole power 1 by n will be equal to maximum of what? Maximum of a-1, a-2 so on. ಹೌದು ತಾನೆ? ಸೊ ಮ್ಯಾಕ್ಸಿಮಮ್ ಯಾವುದಾಗುತ್ತೆ, ಬಿಕಾಸ್ a is greater than k, first term will be the maximum, that is nothing but a-1. So therefore option C is the right answer. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 6. ಕ್ವೆಶನ್ ನಂಬರ್ 6 ಏನು ಹೇಳ್ತಾ ಇದೆ ನೋಡಿ, ಡಿಫೈನ್ a1 is equal to 1 and an is equal to smallest prime factor of n for n greater than 1, then the sequence an ಏನಾಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ನೀವು ನೀಟಾಗಿ ಬರ್ಕೊತ ಹೋದರೆ ನಿಮಗೇನು ಸಿಗುತ್ತೆ ನೋಡಿ. ಕ್ವೆಶನ್ ನಂಬರ್ 6ಗೆ a1 ಎಷ್ಟು ಕೊಟ್ಟರು, ಸೊ ಟೋಟ್ಲಿ ನಾನು ಸೀಕ್ವೆನ್ಸ್ ಬರಿಬೇಕು. a1 ಎಷ್ಟು ಕೊಟ್ಟರು, a1. ನೆಕ್ಸ್ಟ್ an ಇಸ್ ಇಕ್ವಲ್ ಟು ಏನು, ಸ್ಮಾಲೆಸ್ಟ್ ಪ್ರೈಮ್ ಫ್ಯಾಕ್ಟರ್. ಸೊ a2 ಬರೀರಿ. ಸ್ಮಾಲೆಸ್ಟ್ ಪ್ರೈಮ್ ಫ್ಯಾಕ್ಟರ್ ಅಂದರೆ 2 ತಾನೆ, 1 ಅಂತ ಹೇಳಂಗಿಲ್ಲ. ನಿಮಗೆ ನೆನಪಿರಬೇಕು ಮ್ಯಾಥಮೆಟಿಕ್ಸಲ್ಲಿ 1 ಈಸ್ ನೈದರ್ ಎ ಕಾಂಪೋಸಿಟ್ ನಂಬರ್ ನಾರ್ ಎ ಪ್ರೈಮ್ ನಂಬರ್ ಅಂತ. ಓಕೆ, ನೆಕ್ಸ್ಟ್ a3ಗೆ ಬಂದಾಗ a3ಅಲ್ಲಿ ಸ್ಮಾಲೆಸ್ಟ್ ಫ್ಯಾಕ್ಟರ್ ಅಂದರೆ ಯಾವುದು, 3. ನೆಕ್ಸ್ಟ್ a4 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಸ್ಮಾಲೆಸ್ಟ್ ಪ್ರೈಮ್ ಫ್ಯಾಕ್ಟರ್ 2 ಇಂದ ಹೋಗುತ್ತೆ ತಾನೆ. ನೆಕ್ಸ್ಟ್ a5 ಇಸ್ ಈಕ್ವಲ್ ಟು 5. a6 ತೊಗೊಂಡ್ರೆ ಅದಕ್ಕೆ ಸ್ಮಾಲೆಸ್ಟ್ ಯಾವುದು ಬರುತ್ತೆ, 2 ಬರುತ್ತೆ. 2 ಮತ್ತು 3 ಎರಡೂ ಇದೆ, ಸ್ಮಾಲೆಸ್ಟ್ 2 ಪ್ರೈಮ್ ಫ್ಯಾಕ್ಟರ್ಸ್, ರೈಟ್. ಸೊ ಟೋಟಲಿ ನಮಗೆ ಸೀಕ್ವೆನ್ಸ್ an ಇಸ್ ಈಕ್ವಲ್ ಟು ಏನು ಸಿಗುತ್ತೆ, 1 2 3 2 5 2 2 5 2. ಏನೋ ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್ ಅಂತೂ ಫಾಲೋ ಆಗ್ತಿಲ್ಲ ಇಲ್ಲಿ, ಹೌದಾ. ಸೊ ಸ್ಪೆಸಿಫೈಡ್ ಪ್ಯಾಟ್ರನ್ ಫಾಲೋ ಆಗ್ತಿಲ್ಲ, ನಾವು ಕನ್ವರ್ಜೆಂಟ್ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಸೊ ದೇರ್ ಫೋರ್ ಆಪ್ಷನ್ ಸಿ, ದಟ್ ಈಸ್ ದ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಡೈವರ್ಜಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 7 ಏನು ಕೊಟ್ಟಿದ್ದಾರೆ ನೋಡಿ, ಈ ಸಮಿಷನ್ an ಸಮಿಷನ್ bn ಸಮಿಷನ್ cn ಅಂದರೆ ಮೂರೂ ಕೂಡ ಏನಾಗ್ತಾ ಇದೆ, ಕನ್ವರ್ಜೆಂಟ್ ಸೀರೀಸ್ ಆಗ್ತಾ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ, ಯಾವುದಾಗುತ್ತೆ ಟ್ರೂ, ಇದು ನಿಮಗೂ ಗೊತ್ತಿದೆ. ಲೆಟ್ ಮಿ ಜಸ್ಟ್ ಆನ್ ದ ಪೇಪರ್. ಸೊ ಏನಾಗುತ್ತೆ ಹೇಳಿ, ಸಮೇಷನ್ ಆಫ್ an ಈಸ್ ಕನ್ವರ್ಜೆಂಟ್ ಅಂದರೆ ಸಮೇಷನ್ ಆಫ್ a2n ಈಸ್ ಆಲ್ಸೋ ಕನ್ವರ್ಜೆಂಟ್, ಎಸ್ ಆರ್ ನೋ. ಸೊ ನೋಡಿ ಏನು ಕೇಳಿದ್ದಾರೆ, ಸಮೇಷನ್ ಆಫ್ an ಈಸ್ ಕನ್ವರ್ಜೆಂಟ್ ಮೀನ್ಸ್ ವಾಟ್, ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ an ಇಸ್ ಈಕ್ವಲ್ ಟು 0 ಆಗುತ್ತೆ. ಸಿಮಿಲರ್ಲಿ ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ bn ಇಸ್ ಈಕ್ವಲ್ ಟು 0 ಆಗುತ್ತೆ. ಸಿಮಿಲರ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ cn ಕೊಟ್ಟಿದ್ದಾರೆ ತಾನೆ, cn ಇಸ್ ಈಕ್ವಲ್ ಟು 0. ಯಾಕೆ, ಕನ್ವರ್ಜೆಂಟ್ ಅಂತ ಕೊಟ್ಟಿರೋದ್ರಿಂದ, ಕರೆಕ್ಟ್ ಅಲ್ಲ, ರೈಟ್. ಸೊ ಇದನ್ನು ಯೂಸ್ ಮಾಡಿ ನಾನೇನು ಹೇಳ್ಬೋದು ಹೇಳಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ b2n ಈಸ್ ಈಕ್ವಲ್ ಟು 0 ಆಗುತ್ತೆ, ಎಸ್ ಆರ್ ನೋ. ಸಿಮಿಲರ್ಲಿ ದಿಸ್ ಒನ್ ವಾಟ್ ಕೆನ್ ಐ ಸೇ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ c3n ಈಸ್ ಈಕ್ವಲ್ ಟು 0. ಡನ್. ಸೊ ದೇರ್ ಫೋರ್ ಏನಾಗುತ್ತೆ ಅಂತಂದರೆ, ಎಲ್ಲವೂ ಕನ್ವರ್ಜೆಂಟ್ ಇರಬೇಕಾದ್ರೆ ವಾಟ್ ಈಸ್ ಪಾಸಿಬಿಲಿಟಿ, ಲಿಮಿಟ್ an ಪ್ಲಸ್ b2n ಪ್ಲಸ್ cn ವಿಲ್ ಬಿ ವಾಟ್, c3n ವಿಲ್ ಬಿ ಈಕ್ವಲ್ ಟು ಇದು 0 ಇದು 0 ಇದು 0. ಸೊ ಟೋಟಲಿ ವಿಲ್ ಕನ್ವರ್ಜ್ ಟು 0. ದೇರ್ ಫೋರ್ ಆಪ್ಷನ್ ಎ ಇಸ್ ದ ಓನ್ಲಿ ಪರ್ಟಿಕ್ಯುಲರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಆನ್ಸರೇ ಅದೊಂದೇ. ಇಲ್ಲಿ ನೋಡಿ ಬಿ ಆಪ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂದರು, 3 ಅಂದರು, ಇನ್ಫಿನಿಟಿ ಅಂದರು ನಾಟ್ ಪಾಸಿಬಲ್. ಕನ್ವರ್ಜೆಂಟ್ ಅಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವಿಲ್ ಬಿ ಈಕ್ವಲ್ ಟು 0 ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 8, ದ ವ್ಯಾಲ್ಯೂ ಆಫ್ ದ ಇಂಟೆಗ್ರಲ್ ಫ್ರಮ್ -1 to 2 mod x ಸ್ಟೆಪ್ ಎಕ್ಸ್ ಅದು. ಓಕೆ, ಡಿ ಎಕ್ಸ್ ಈಸ್ ಏನಾಗುತ್ತೆ, ಹೇಗೆ ಮಾಡ್ತೀರಾ, ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಎಸ್, ಸೊ ಏನು ಆನ್ಸರ್ ಬಂತು, ಟ್ರೈ ಮಾಡಿ ನೀವು, ರೈಟ್. ಓಕೆ, ಕ್ವೆಶನ್ ನಂಬರ್ 8ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅಂತಂದರೆ, ವೆರಿ ಸಿಂಪಲ್. ನಾವೇನು ಮಾಡೋಣ, ಸಬ್ ಇಂಟರ್ವಲ್ಸಿಗೆ ಬ್ರೇಕ್ ಮಾಡೋಣ. -1 ಇಂದ 2 ಇರೋದನ್ನು mod x ಸ್ಟೆಪ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸಬ್ ಇಂಟರ್ವಲ್ಸಲ್ಲಿ ಬ್ರೇಕ್ ಮಾಡ್ಕೊಳ್ಳಿ ಅದನ್ನು.
right? So subintervals means how will you do? -1 to 0 mod x step x dx plus next 0 to 1 mod x step x dx plus 1 to 2 mod x step x dx. ಓಕೆ, ಸೊ ಈ ಥರ ಮಾಡಿದ್ಮೇಲೆ ಈಗ ನಾವೇನು ಮಾಡಬೇಕು, ಮಾಡ್ ವ್ಯಾಲ್ಯೂಸು, ಮಾಡ್ ಫಂಕ್ಷನ್ ನಮಗೆ ಗೊತ್ತು. ಏನು ಹೇಳಿ, ಮಾಡ್ ಫಂಕ್ಷನ್ನು ವಿಲ್ ಬಿ ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0. ಹೌದಾ? ಸೊ ಆ ಕಂಡೀಷನ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ಬೋದು, -1ಇಂದ 0 ಅಲ್ಲಿ ನೆಗೆಟಿವ್ ತಾನೆ ಎಕ್ಸ್ ವ್ಯಾಲ್ಯೂಸು. ಸೊ ಸ್ಟೆಪ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್, -x. ನೆಕ್ಸ್ಟು mod x ವಿಲ್ ಬಿ ಈಕ್ವಲ್ ಟು -x. ಸಿಮಿಲರ್ಲಿ ಕಮಿಂಗ್ ಟು ಸ್ಟೆಪ್ ಎಕ್ಸ್ ಏನಾಗುತ್ತೆ, -1 ಮತ್ತು 0 ಮಧ್ಯದಲ್ಲಿ -1ಇಂದ 0 ಲೆಫ್ಟ್ ಸೈಡ್ ಹೇಳಿದೆ ನಾನು. ಹೌದಾ? ಲೆಫ್ಟ್ ಸೈಡ್ ಯಾವ ಇಂಟೀಜರ್ ಫಸ್ಟ್ ಬರುತ್ತೆ, -1. ಸೊ -1 ಇಂಟು dx ಪ್ಲಸ್ 0 to 1 ಅಲ್ಲಿ ಎಕ್ಸ್ ಏನಾಗುತ್ತೆ, ಗ್ರೇಟರ್ ದ್ಯಾನ್ 0 ತಾನೆ. ಸೊ ಗ್ರೇಟರ್ ದ್ಯಾನ್ 0 ಅಂದರೆ ಎಕ್ಸ್ ಇಸ್ ಎಕ್ಸ್ ಓನ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟೆಪ್ ಎಕ್ಸ್, ವಾಟ್ ಇಟ್ ಹ್ಯಾಪನ್ಸ್, 0 to 1 ಅಂದರೆ ಲೆಫ್ಟ್ ಸೈಡ್ ಇರೋ ಇಂಟೀಜರು 0. ಸೊ ದೇರ್ ಫೋರ್ ದಿಸ್ ವ್ಯಾಲ್ಯೂ ಇಸ್ 0 ಇಂಟು dx ಪ್ಲಸ್ 1 to 2 ದಟ್ ಈಸ್ ಅಗೇನ್ ಪಾಸಿಟಿವ್ ವ್ಯಾಲ್ಯೂಸ್. ಸೊ mod x ಈಸ್ ಎಕ್ಸ್. ಮತ್ತು ಸ್ಟೆಪ್ ಎಕ್ಸ್ ಏನಾಗುತ್ತೆ, 1 ಮತ್ತು 2 ಹಿಂದ್ಗಡೆ ಇರೋ ಇಂಟೀಜರ್ ತೊಗೊಳ್ಳಿ. ಆ ಕಾನ್ಸೆಪ್ಟ್ ಗೊತ್ತಿರುತ್ತೆ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಓಕೆ, ಈಸ್ ಈಕ್ವಲ್ ಟು -x ಇಂಟು 1 ಎಕ್ಸ್ dx ಆಗುತ್ತೆ. ಇದೇನೇನು ಫುಲ್ ಟರ್ಮೇ 0 ಆಗೋಗುತ್ತೆ. ಪ್ಲಸ್ 1 to 2 ಎಕ್ಸ್ dx. ಕರೆಕ್ಟ್ ಇದೆಯಾ? ಎಕ್ಸ್ ಇಂಟು 1 ಎಕ್ಸ್. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ವಾಟ್ ಹ್ಯಾಪನ್ಸ್ ಹಿಯರ್, ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, x²/2 ಫ್ರಮ್ -1 to 0 ಪ್ಲಸ್ ಇದು ಅಷ್ಟೇ. ಕರೆಕ್ಟಾ? ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ, 0 ಅಂದರೆ 0 ಅಪ್ಪರ್ ಲಿಮಿಟ್ ಹಾಕಿದರೆ 0ನೇ ಬರುತ್ತೆ. -1 ಹೋಲ್ ಸ್ಕ್ವೇರ್ -1/2 ಆಗುತ್ತೆ. ಹೌದಾ? ಪ್ಲಸ್ 2 ಹಾಕಿದರೆ 4/2 ಅಂದರೆ 2 ಮೈನಸ್ 1 ಸ್ಕ್ವೇರ್ 1/2 ಆಗುತ್ತೆ. ಸೊ -1/2 -1/2 ಅಂದರೆ 1. ಸೊ 2 - 1 ಈಸ್ ಈಕ್ವಲ್ ಟು 1. ಸೊ ಇಸ್ ದರ್ ಎನಿ ಆಪ್ಷನ್ ದಟ್ ಈಸ್ 1? ಎಸ್, ಆಪ್ಷನ್ ಎ ಬಂದುಬಿಟ್ಟು 1 ಆಗುತ್ತೆ. ಸಾರಿ, ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಮಿಲರ್ಲಿ ಕ್ವೆಶ್ಚನ್ ನಂಬರ್ 9 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ದ ಸೀರೀಸ್ ಸಮೇಷನ್ n ಈಸ್ ಈಕ್ವಲ್ ಟು 1 to infinity √n+1 ಮೈನಸ್ √n ಡಿವೈಡೆಡ್ ಬೈ n ಪವರ್ x ಈಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅದು ಕನ್ವರ್ಜ್ ಆಗುತ್ತೋ ಡೈವರ್ಜ್ ಆಗುತ್ತೋ ಅಂತ ನಾವು ಹುಡುಕ್ಬೇಕೀಗ. ಸೊ ಅದನ್ನು ಕ್ಲೀನಾಗಿ ಹೇಗೆ ಮಾಡ್ತೀರಾ ಹೇಳಿ. ಏನೇನು ಕೊಟ್ಟಿದ್ದಾರೆ, √n+1 ಮೈನಸ್ √n ಡಿವೈಡೆಡ್ ಬೈ n ಪವರ್ x. ಇದನ್ನು ನಾವೇನು ಮಾಡೋಣ, ಫರ್ದರ್ ಸ್ವಲ್ಪ ರೇಷ್ನಲೈಸ್ ಮಾಡೋಣ. ಪ್ಲಸ್ √n ಡಿವೈಡೆಡ್ ಬೈ ಸಿಂಪ್ಲಿಫೈಡ್ ಫಾರ್ಮ್ ಬೇಕು ನಮಗೆ. ಹೌದಲ್ಲ? an ಈಸ್ ಈಕ್ವಲ್ ಟು ಇದೇನಾಗುತ್ತೆ ಹೇಳಿ, a - b ಇಂಟು a + b ಈಸ್ a² - b². a² ಅಂದರೆ √n+1 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, n+1. ಕರೆಕ್ಟಾ? ಮೈನಸ್ n ಇಲ್ಲೂ ಅಷ್ಟೇ, √n ಹೋಲ್ ಸ್ಕ್ವೇರ್ ಅಂದರೆ ರೂಟು ಇದು ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ, nx √n+1 ಪ್ಲಸ್ √n. ಕರೆಕ್ಟಾ? n ಕ್ಯಾನ್ಸಲ್ ಆಗಿ ಅಲ್ಲಿಗೆ an ಸಿಕ್ತು ನಮಗೆ 1 ಡಿವೈಡೆಡ್ ಬೈ n ಪವರ್ x. √n ಕಾಮನ್ ತೆಗೆದ್ರೆ ಏನು ಸಿಗುತ್ತೆ, 1 + 1/n ಪ್ಲಸ್ 1. ಅರ್ಥ ಆಯ್ತಾ? √n ಇಲ್ಲಿ n ಕಾಮನ್ ತೆಗೆದ್ರೆ ಏನಾಯಿತು, 1 + 1/n. ಸೊ ರೂಟ್ ಸಮೇತ ಹೊರಗೆ ತೆಗೆದೆ. ಪ್ಲಸ್ ಇಲ್ಲಿರೋ √n ಕೂಡ ಕಾಮನ್ ಹೊರಗೆ ಹೋದರೆ 1 ಅಷ್ಟೇ ಉಳಿಯುತ್ತೆ. ಅರ್ಥ ಆಯ್ತಾ? ಸೊ ಈಗ ಏನಾಯಿತು, ನಮಗೆ an ವ್ಯಾಲ್ಯೂ ಇದು ಸಿಕ್ಕಿದೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, bn ತಗೋಬೋದಾ, bn ಜಡ್ಜ್ ಮಾಡ್ಕೋಬೋದಾ. bn ಏನಾಗುತ್ತೆ ಹೇಳಿ, bn ಈಸ್ ಈಕ್ವಲ್ ಟು 1/n ಪವರ್ x ಇಂಟು √n ವಿಚ್ ಈಸ್ ನಥಿಂಗ್ ಬಟ್ 1/n ಪವರ್ x ಪ್ಲಸ್ 1/2 ಮಾಡ್ಬೋದಾ? ಹೀಗೆ ಮಾಡ್ಬೋದಲ್ಲ. ಯಾಕೆ ತಗೋಬೋದು, ನಾವು ಇದನ್ನು ಕೂಡ ನೋಡಬೇಕಾಗುತ್ತೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ bn ಈಸ್ ಈಕ್ವಲ್ ಟು ಏನು ಸಿಗ್ತಾ ಇದೆ ನಮಗೆ, ಅಪ್ರಾಕ್ಸಿಮೇಟ್ಲಿ ಅದು ಎಕ್ಸಾಕ್ಟ್ಲಿ ಏನು ಸಿಗುತ್ತೆ ನಮಗೆ, n ಟೆನ್ಸ್ ಟು ಇನ್ಫಿನಿಟಿ ತೊಗೊಂಡಾಗ 1 + 1 2. ರೈಟ್, ಇದೇನಾಗುತ್ತೆ, bn ಜೊತೆ ಕ್ಯಾನ್ಸಲ್ ಆಗುತ್ತೆ. ಸೊ 1/2 ವಿಚ್ ಇಸ್ ನಾಟ್ ಈಕ್ವಲ್ ಟು 0. ಸೊ ವಿ ಕ್ಯಾನ್ ಟೇಕ್ bn ಯಾವುದು ಕಂಪ್ಯಾರಿಸನ್ ಟೆಸ್ಟ್ ತೊಗೊಂಡಾಗ bn ನೀವು ತೊಗೊತಿರಲ್ಲ, ಅದು ತೊಗೊಂಡಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಗೊತ್ತಾಗೋದು ಯಾವುದು ಬೇಸ್ ಮೇಲೆ, ಲಿಮಿಟ್ an/bn 0 ಬರಬಾರ್ದು ಅಷ್ಟೇ. ಬರಲಿಲ್ಲ ಅಂದರೆ ನೀವು ತೊಗೊಂಡಿರೋದು ಓಕೆ ಇದೆ ಅಂತ ಅರ್ಥ. ಆಲ್ ರೈಟ್, ಸೊ ಪ್ರೊಸೀಡ್ ಮಾಡ್ಬೋದು.
ಓಕೆ, ನೆಕ್ಸ್ಟ್ ಅದ್ರ ಮೀನಿಂಗ್ ಏನು ಅಂದರೆ, ಈಗ ನಾವು ಇಷ್ಟು ದೊಡ್ಡ ಪ್ರಾಬ್ಲಮ್ನ ನಾವು ಸಿಂಪ್ಲಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಬಿ ಎನ್ ಜಡ್ಜ್ ಮಾಡಿ ಕಂಪ್ಯಾರಿಸನ್ ಟೆಸ್ಟಿಂದ ಏನು ಹೇಳ್ಬೋದು ಅಂದರೆ, ಬಿ ಎನ್ ಹೇಗೆ ಬಿಹೇವ್ ಮಾಡುತ್ತೋ ಎನ್ ಕೂಡ ಹಾಗೆ ಬಿಹೇವ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಏನಾಗುತ್ತೆ ಹೇಳಿ, ಈಗ ಬಿ ಎನ್ನ ನಾವು ಕಂಡುಹಿಡಿತೀವಿ. ಬಿ ಎನ್ ಈಸ್ ನಥಿಂಗ್ ಬಟ್ 1/n⁴ ಫಾರ್ಮ್, ನಥಿಂಗ್ ಬಟ್ ಪಿ ಟೆಸ್ಟ್ ಅಪ್ಲೈ ಮಾಡ್ಬೋದು ತಾನೆ. ಸೊ ಪಿ ಟೆಸ್ಟ್ ಏನು ಹೇಳುತ್ತೆ ಹೇಳಿ, ಸೊ ಇಟ್ ಈಸ್ ಕನ್ವರ್ಜೆಂಟ್, ಡೈವರ್ಜೆಂಟ್ ಇಫ್ ಇಟ್ ಈಸ್ ಲೆಸ್ ದೆನ್ 1, ಕನ್ವರ್ಜೆಂಟ್ ಇಫ್ ಇಸ್ ಗ್ರೇಟರ್ ದೆನ್ 1, ಕರೆಕ್ಟಾ? ಸೊ ಈಗ ನಾವು ಕನ್ವರ್ಜೆನ್ಸ್ನ ಹುಡ್ಕೋಣ. n⁴x + 1/2 ಇದು ಪವರ್ ಇದೆಯಲ್ಲ, ಇದನ್ನು ತಗೋಬೇಕು, ರೈಟ್? ಸೊ ಈ ವ್ಯಾಲ್ಯೂ ಗ್ರೇಟರ್ ದೆನ್ 1 ಇದ್ದರೆ ಕನ್ವರ್ಜೆಂಟ್ ಆಗುತ್ತೆ. ಸೊ ಎಕ್ಸ್ ಗ್ರೇಟರ್ ದೆನ್ +½ ಆ ಕಡೆ ಹೋದರೆ 1 - 1/2 ಈಸ್ ನಥಿಂಗ್ ಬಟ್ ಅಗೇನ್ 1/2. ಸೊ ಎಕ್ಸ್ ಗ್ರೇಟರ್ ದೆನ್ 1/2ಗೆ ಇದೇನಾಗ್ತಾ ಇದೆ, ಕನ್ವರ್ಜೆಂಟ್ ಆಗ್ತಾ ಇದೆ. ಸೊ ಇದೆಯಾ ಆಪ್ಷನು? ಎಸ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 9. ಓಕೆ, ಸೊ ಅಲ್ಲಿಗೇನಾಯಿತು, ಕನ್ವರ್ಜ್ ಆಗ್ತಾ ಇದೆ ಫಾರ್ 1/, ಇಲ್ಲಿ ಲೆಸ್ ದೆನ್ ಎಲ್ಲೂ ಸಿಂಬಲೇ ಇಲ್ಲ, ಹಾಗಾಗಿ ನಾವು ಡೈವರ್ಜೆಂಟ್ ನೋಡೋಕ್ಕೆ ಹೋಗಲಿಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೈಸ್ ಚಾಯ್ಸಸ್ ಇದೆಯಲ್ಲ, ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಹೇಗೆ ಡಿಸಿಷನ್ ತೊಗೊತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಭಾಳ ವೇಸ್ ಇರುತ್ತೆ, ಬಟ್ ಆ 3 ಅವರ್ಸಲ್ಲಿ 2 ಅವರ್ಸಲ್ಲಿ ನೀವೇನು ಕೂತ್ಕೊಂಡಿರ್ತೀರ, ಆ ಟೈಮ್ ಡ್ಯೂರೇಷನಲ್ಲಿ ನೀವು ಕೂತ್ಕೊಂಡು ಎಲ್ಲ ಸ್ಯಾಂಪಲ್ಸು ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ, ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ ಕೂತ್ಕೊಂಡು ಚೆಕ್ ಮಾಡೋ ಅಷ್ಟು ಟೈಮ್ ಇರಲ್ಲ. ಓಕೆ, ಸೊ ನೀವು ಕಂಪ್ಲೀಟ್ ಪೇಪರ್ನ ಅಟೆಂಡ್ ಮಾಡಬೇಕು ಅಂತ ಅಂದರೆ ಮನೆಯಲ್ಲಿ ಅಷ್ಟು ಪ್ರಾಕ್ಟೀಸ್ ಮಾಡಿರಬೇಕು. ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ತೀರೋ ಅಷ್ಟು ಜಾಸ್ತಿ ನಿಮಗೇನಾಗುತ್ತೆ ಹೇಳಿ, ಈಸಿ ಆಗುತ್ತೆ. ಕ್ವಶನ್ ನೋಡಿದ ತಕ್ಷಣ ಅಪ್ರೋಚ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗೋದೇ ಪ್ರಾಕ್ಟೀಸ್ ಬೇಸ್ ಮೇಲೆ. ಕೆಲವೊಬ್ರು ಕೇಳ್ತಾರೆ, ಮ್ಯಾಮ್ ಟೀಚರ್ಸಿಗೆ ಯಾಕೆ ಅಷ್ಟು ಬೇಗ ಗೊತ್ತಾಗ್ಬಿಡುತ್ತೆ, ಇದು ಹಿಂಗೇ ತಗೋಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಪ್ರಾಕ್ಟೀಸ್. ಯು ಕ್ಯಾನ್ ಬಿ ಈಕ್ವಲ್ ಟು ದಟ್ ಟೀಚರ್ ಆಲ್ಸೋ. ಹೌ? ಬೈ ಡೂಯಿಂಗ್ ದ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್. ಟೀಚರು ಲೋ ಗ್ರೇಡು ಆಗ್ಬೋದು ಬೈ ಡೂಯಿಂಗ್ ಲೆಸ್ ಪ್ರಾಕ್ಟೀಸ್. ಹೈ ಲೆವೆಲ್ ಎಲ್ಲೇ ಟೀಚರ್ ಆಗಲಿ ಸ್ಟೂಡೆಂಟ್ ಆಗಲಿ, ಹೈ ಲೆವೆಲಿಗೆ ನೀವು ಹೋಗಬೇಕು ಅಂದರೆ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಇರಬೇಕು. ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಇದೆ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ಎನಿ ಎಕ್ಸಾಮ್. ಬೈ ಸೀಯಿಂಗ್ ದ ಕ್ವಶನ್ ಇಟ್ ಸೆಲ್ಫ್ ಯು ಕ್ಯಾನ್ ಜಡ್ಜ್. ಓಕೆ, ಸೊ ಹಾಗಾಗಿ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿರಿ. ಸೇಮ್ ಪ್ರಾಬ್ಲಮ್ನ ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಮಾಡಿಬಿಟ್ರೆ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ನಾಟ್ ದಟ್ ಡಿಫಿಕಲ್ಟ್. ನಮ್ಮದು ಪ್ರಾಬ್ಲಮ್ ಏನು ಅಂದರೆ, ನಾವು ಒಂದೇ ಸತಿ ಮಾಡ್ತೀವಿ, ಒಂದು ಸತಿ ಮಾಡಿದ ತಕ್ಷಣ ನಮಗೆ ಬರ್ತಿಲ್ಲ ಅಂದರೆ ಮುಗೀತು. ಇಲ್ಲ, ನನಗೆ ಮ್ಯಾಥ್ಸ್ ಬರೋದೇ ಇಲ್ಲ, ನನಗೆ ಮ್ಯಾಥ್ಸ್ ಡಿಫಿಕಲ್ಟು, ವಿ ಕೀಪ್ ಆನ್ ಸೇಯಿಂಗ್ ಲೈಕ್ ದಟ್. ಓಕೆ, ದಟ್ ಶುಡ್ ನಾಟ್ ಹ್ಯಾಪನ್. ಎನಿವೇಸ್, ಇದು ಮತ್ತೆ ಬೇರೆ ಕಡೆ ಹೋಗ್ಬಿಡುತ್ತೆ ಲೆಕ್ಚರು, ರೈಟ್? ಸೊ ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಸದ್ಯಕ್ಕೆ ಇಷ್ಟೇ ಇರಲಿ. ಐ ವಿಲ್ ಕಂಟಿನ್ಯೂ ದ ಅದರ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ಲೆಕ್ಚರ್. ಕ್ವೆಶನ್ ನಂಬರ್ 10 ನೀವೇ ಟ್ರೈ ಮಾಡಿ, ಬಿಕಾಸ್ ನನಗಿದು ಎಕ್ಸಾಕ್ಟಾಗಿ ಆನ್ಸರ್ ಬರಲಿಲ್ಲ. ಒಂಚೂರು E-2 E-1 ಅಲ್ಲಿ ಕನ್ಫ್ಯೂಷನ್ ಇದೆ. ಇದೊಂದು ಹೆಂಗೆ ಬಂತು ಅನ್ನೋದು ನೀವು ಇದನ್ನು ಯಾರಿಗಾದ್ರೂ ಗೊತ್ತಾಗಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಆ್ಯಂಡ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ ಇನ್ ದ ಕಾಮೆಂಟ್ ಸೆಕ್ಷನ್, ಬಿಕಾಸ್ ಯುವರ್ ಒಪಿನಿಯನ್ಸ್ ಮ್ಯಾಟರ್ ಎ ಲಾಟ್ ಫಾರ್ ಮೀ ಟು stay motivated and continue the lectures like this. Okay, so that's all for today. Thank you so much. God bless you.